ವಿಘ್ನ ನಿವಾರಕ ಮಹಾಗಣಪತಿಯ ಪೂಜೆಯನ್ನು ಯಾಕೆ ಮೊದಲೇ ಮಾಡ್ತಾರೆ? ಎಲ್ಲ ಕಾರ್ಯದಲ್ಲೂ ಪ್ರಥಮನಿಗೆ ಯಾಕೆ ಪೂಜೆ? ಗಣಪತಿಯು ಮಾನವರ ನಾದ ಭಾಷೆಯನ್ನು ದೇವತೆಗಳ ಪ್ರಕಾಶ ಭಾಷೆಯಲ್ಲಿ ರೂಪಾಂತರ ಮಾಡೋದರಿಂದ ನಾವು ಮಾಡಿದ ಪ್ರಾರ್ಥನೆಯು ದೇವತೆಗಳಿಗೆ ತಲುಪುತ್ತೆ. ಶ್ರೀ ಮಹಾಗಣಪತಿ ದಿಕ್ಕುಗಳ ಅಧಿಪತಿಯಾಗಿದ್ದಾನೆ. ಅವನ ಪೂಜೆ ಮಾಡೋದರಿಂದ ಅವನ ದಿಕ್ಕನ್ನು ಮುಕ್ತಗೊಳಿಸ್ತಾನೆ. ದಿಕ್ಕುಗಳು ಮುಕ್ತವಾಗೋದ್ರಿಂದ ದೇವತೆಗಳು ಪೂಜಾ ಸ್ಥಳಕ್ಕೆ ಬರುತ್ತಾರೆ. ಗಣಪತಿಯು ಕೆಟ್ಟ ಶಕ್ತಿಗಳನ್ನು ಪಾಶದಿಂದ ಬಂಧಿಸಿರೋದ್ರಿಂದ ಶುಭ ಕಾರ್ಯಕ್ಕೆ ಬರುವ ವಿಘ್ನಗಳು ದೂರವಾಗುತ್ತೆ. ಹೀಗೆ ಇನ್ನು ಅನೇಕ ಉದಾಹರಣೆಗಳಿವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮೊದಲಿಗೆ ಈ ಒಂದು ಮಂತ್ರದ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ. ಶುಕ್ಲ ಅಂದರೆ ಪರಿಶುದ್ಧವಾದ, ಅಂದರೆ ಅಪಂಚೀಕೃತವಾದ ಅಂತ. ಅಂಬರ ಆಕಾಶಕ್ಕೆ, ಧರಂ ಧಾರಕನಾದ ಅಂದರೆ ಕಾರಣನಾದ, ತಸ್ಮಾತ್ವ ಏತಸ್ಮದಾತ್ಮನ್ ಆಕಾಶ ಸಂಭೂತಃ ಎಂಬ ಶ್ರುತಿ ಪ್ರಣಾಮದಿಂದ ಆಕಾಶಕಾರನಾದ ವಿಷ್ಣು ವ್ಯಾಪಕನಾದ, ತದೃಷ್ಟ ತದೇವನು ಪ್ರಾವಿಶತ್ ಎಂಬ ಶ್ರುತಿ ಪ್ರಣಾಮದಿಂದ ಸರ್ವ ವಸ್ತುಗಳು ಒಳಗೂ ಹೊರಗೂ ವ್ಯಾಪಿಸಿಕೊಂಡಿರುವ ಶಶಿವರ್ಣಂ ಚಂದ್ರನಿಗೆ ಹೇಗೆ ಎರಳವಾಗಿ ಪಡೆದ ಸೂರ್ಯನ ಕಾಂತಿ ಇಲ್ಲದೆ ಸ್ವಕೀಯವಾದ ಕಾಂತಿ ಇಲ್ಲವೋ ಹಾಗೆಯೇ ಮಾಯೆಯ ಅನುಪ್ರವೇಶವಿಲ್ಲದಿರುವ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಯಾವ ವರ್ಣವು ಅಂದರೆ ನಾಮರೂಪಗಳು ಇಲ್ಲದಿರುವ ಶುದ್ಧ ಚೈತನ್ಯ ವಸ್ತುವಿನ ಕೈವಲ್ಯಕ್ಕಾಗಿ ಮತ್ತು ಚತುರ್ಭುಜಂ ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವುದಕ್ಕೆ 4 ಬಾಹುಗಳುಳ್ಳ ಪ್ರಸನ್ನವದನಂ ಅನುಗ್ರಹ ಸೂಚಕವಾದ ಮುಗುಳ್ನಗೆಯಿಂದ ಕೂಡಿದ ಮುಖವುಳ್ಳ ವಿರಾಟ್ ಸ್ವರೂಪನ ಏಳಿಗೆಯು ಧ್ಯಾಯೇತ್ ಧ್ಯಾನ ಮಾಡಬೇಕು ಅಂತ ಈ ಒಂದು ಮಂತ್ರದ ಅರ್ಥ. ಎಲ್ಲರಿಗೂ ನಮಸ್ಕಾರ. ಯಾಕೆ ಗಣಪತಿ ಬಗ್ಗೆ ಇಷ್ಟೊಂದು ಮಾತನಾಡ್ತಾ ಇದ್ದೀನಿ ಅಂದ್ಕೊಂಡಿದ್ರೆ, ಹೌದು, ಗಣಪತಿ ಹಬ್ಬದ ದಿನ ಪೂಜೆ ಇದ್ದುದರಿಂದ ಗಣಪತಿನ ಹೇಗೆ ಪೂಜೆ ಮಾಡ್ತಾರೆ ಅದರ ಕೆಲವೊಂದು ಅರ್ಥಗಳನ್ನು ನಿಮಗೆ ಹೇಳೋದು ತುಂಬ ಉಪಯುಕ್ತ ಅಂತ ಅನ್ನಿಸ್ತು. ಹಾಗಾಗಿ ಹೇಳಿದೆ. ಒಂದು ಮನೆಯಲ್ಲಿ ಗಣಪತಿ ಹಬ್ಬದ ದಿನ ಪೂಜೆ ಇದ್ದರಿಂದ ಬೆಳಗ್ಗೆನೇ ಎದ್ದು ನಾನು ನನ್ನ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮುಗಿಸಿ 6:30 ಅವ್ರ ಮನೆಗೆ ಹೋಗಿ ಅಲ್ಲಿ ಹೋಗಿ ನವಗ್ರಹ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಪುಣ್ಯಾಹನ ಸಿದ್ಧತೆ ಮಾಡಿಕೊಂಡು ಗಣಪತಿ ಮೂರ್ತಿಯನ್ನು ಇಟ್ಕೊಂಡು ನಂತರ ಹೋಮಗಳನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಹೋಮಕುಂಡ ಹಾಕಿ ಇದಕ್ಕೆ ರಂಗಬಲಿಯಿಂದ ಅಲಂಕರಿಸಿ ಎಲ್ಲವನ್ನ ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಶುರು ಮಾಡಿದೆ. ಇದೇನಪ್ಪ ಮೊದಲಿಗೆ ಹೋಮ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ಗಣಪತಿಯ ಷೋಡಶೋಪಚಾರ ಪೂಜೆಗಳು ವಿಧಿವತ್ತಾಗಿ ಏನೇನು ಪೂಜೆಯನ್ನು ಮಾಡಬೇಕು ಅದನ್ನೆಲ್ಲ ಮಾಡಿ ಒಂದು ಮಂಗಳಾರತಿಯನ್ನು ಮಾಡಿ ನಂತರ ಹೋಮವನ್ನು ಮುಗಿಸಿ ಮತ್ತೆ ಪೂಜೆಗೆ ಹೋಗಿರ್ತಕ್ಕಂಥದ್ದು. ಹೋಮವನ್ನು ಮಾಡಿ ದಂಪತಿಗಳ ಕೈಲಿ ಪೂರ್ಣಾಹುತಿಯನ್ನು ಹಾಕಿಸಿ ಮತ್ತೆ ಪೂರ್ಣಾಹುತಿ ಆದ ನಂತರ ಅಲ್ಲಿಗೆ ಘೃತವನ್ನು ಅವರ ಕೈಲಿ ಹಾಕಿಸಿ ನಂತರ ಅವರಿಂದ ಹೋಮಕುಂಡಕ್ಕೆ ನಮಸ್ಕಾರವನ್ನು ಮಾಡಿಸಿ ಅಗ್ನಿಗೆ ನಮಸ್ಕಾರವನ್ನು ಮಾಡಿಸಿ ಏನೇನು ವಿಧಿವತ್ತಾಗಿ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸಿತ್ತು ನಂತರ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಮಹಾಗಣಪತಿ ಪೂಜೆಗೆ ಹೋಗ್ತಾ ಇದ್ವಿ. ನನಗೆ ಈ ದಿನ ಇನ್ನೂ ಕೂಡ 3-4 ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ಪೂಜೆ ಇತ್ತು. ಗಣಪತಿ ಹಬ್ಬ ಅಂತಂದರೆ ಎಲ್ಲೆಲ್ಲೂ ಕೂರಿಸೋದಿರುತ್ತೆ, ಅಲ್ಲಲ್ಲಿ ಪೂಜಾರಿಗಳು ಬ್ಯುಸಿಯಾಗಿರ್ತಾರೆ. ಹಾಗಾಗಿ ನಾನು ಕೂಡ ಬೇರೆ ಬೇರೆ ಇನ್ನು 3 ಕಡೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿ ಬೆಳಗ್ಗೆನೇ ಹೋಗಿ ಎಲ್ಲ ಪೂಜೆಯನ್ನು ಮುಗಿಸಿ ನಂತರ ಅವರ ಮನೆಯಿಂದ ಪ್ರಸಾದವನ್ನು ಕೂಡ ಭಕ್ಷಣೆ ಮಾಡಿದೆ. ಅಷ್ಟು ಸಮಯದ ಅಭಾವ ಇತ್ತು. ಅಲ್ಲಿ ಮುಗಿಸಿ ಮತ್ತೆ ದೇವಸ್ಥಾನ ಪೂಜೆಗೆ ಬರಬೇಕಿತ್ತು. ದೇವಸ್ಥಾನದಲ್ಲಿ ಜನ ಬಂದು ಕಾಯ್ತಾಯಿದ್ರು. ಇಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನಂತರ ನಾನು ಇನ್ನೊಂದು ಕಡೆಗೆ ಗಣಪತಿ ಕೂರಿಸೋದಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಸಮಯದ ಅಭಾವ ಇರೋದ್ರಿಂದ ಗಣಪತಿ ಕೂರಿಸಿದ್ದ ಯಾವುದೇ ವಿಡಿಯೋಗಳನ್ನು ಕೂಡ ಫೋಟೋಗಳನ್ನು ಕೂಡ ತೆಗೆಯೋದಕ್ಕೆ ಆಗಲಿಲ್ಲ. ಏಕೆಂತಂದರೆ ಬೆಳಗ್ಗೆನೇ ಗಣಪತಿಯನ್ನು ಕೂರಿಸಿ ಸಂಜೆನೇ ಬಿಡಬೇಕಾಗಿತ್ತು ಒಂದು ಕಡೆ. ಹಾಗಾಗಿ ಅದರಲ್ಲಿ ಆ ಗಣಪತಿಗೆ ಅವಲಕ್ಕಿ ಪ್ರಸಾದವನ್ನು ನಾವೇ ಮಾಡ್ಕೊಂಡು ಹೋಗಬೇಕಾಗಿತ್ತು. ಒಂದೊಂದು ಸಲ ಪೂಜೆ ಸಿಗದಿದ್ದರೆ ತಿಂಗಳಾನುಗಟ್ಟಲೆ ಪೂಜೆಗಳೇ ಸಿಗೋದಿಲ್ಲ. ಸಿಕ್ಕರೆ ಹೀಗೆ, ಅದನ್ನು ಬಿಟ್ಟರೆ ವಿಧಿ ಇಲ್ಲ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ಎಲ್ಲವನ್ನು ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ನೀವೇ ಬರಬೇಕು ಮಾಡಿಕೊಡ್ಬೇಕು ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ನಾವು ಬಿಟ್ಕೊಡೋದಕ್ಕೆ ಆಗೋದೇ ಇಲ್ಲ. ಹೋಗಿ ನಮಗೆ ದಕ್ಷಿಣೆಗಿಂತ ಹೆಚ್ಚಾಗಿ ಅವರ ಪ್ರೀತಿ ಬಾಂಧವ್ಯಕ್ಕೆ ನಾವು ಹೋಗಲೇಬೇಕಾಗತ್ತೆ. ಹಾಗಾಗಿ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ, ಕರ್ಕೊಬಂದು ಬಿಡ್ತಾರೆ. ಇಲ್ಲಿಯ ಜನರ ಒಂದು ಮನಸ್ಥಿತಿ ಇದೆಯಲ್ಲ, ಬಹಳ ಸ್ನೇಹಜೀವಿಗಳು ಅಂತ ಹೇಳ್ಬೋದು. ಆಮೇಲೆ ಕೃತಜ್ಞತಾ ಮನೋಭಾವದವರು. ತುಂಬ ಸಂತೋಷ ಆಗುತ್ತೆ. ಈ ಮನೆಯಲ್ಲಿ ಗಣಪತಿ ಪೂಜೆಯನ್ನೆಲ್ಲ ಮುಗಿಸಿ ಅವ್ರ ಮನೆಯಲ್ಲಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲವೂ ತುಂಬ ಚೆನ್ನಾಗಿತ್ತು. ಏಕಾರ್ತಿ, ಪಂಚಾರ್ತಿ, ತೇರಾರ್ತಿ ಹೀಗೆಲ್ಲ ಎಲ್ಲವೂ ಇದ್ದವು. ಆದರೆ ಅವನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಸಮಯ ಇರಲಿಲ್ಲ. ಹಾಗಾಗಿ ಮನೆಯವ್ರ ಕೈಯಲ್ಲಿ ಆಗೋಷ್ಟು ವೀಡಿಯೋ ಮಾಡಿ ಅಂತ ಅವ್ರಿಗೆ ಕೊಟ್ಟು ವೀಡಿಯೋನ ಮಾಡಿಸ್ತಾ ಇದ್ದೆ. ಅವರು ಕೂಡ ನನಗೆ ಸಹಾಯವನ್ನು ಮಾಡಿ ವೀಡಿಯೋವನ್ನು ಮಾಡಿದ್ರು. ಎಲ್ರಿಗೂ ಧನ್ಯವಾದಗಳು.